ನವ್ಯ ನವ್ಯ ಭವ್ಯ ಹೇಳೆ. ಏನೇ ಬ್ಯುಸಿನಾ ವರ್ಕು? ಪರವಾಗಿಲ್ಲ ಕಣೆ, ಸ್ವಲ್ಪ ಬ್ಯುಸಿ ಇತ್ತು, ಮಾಡ್ತಾ ಇದ್ದೆ. ಏನು ಹೇಳೆ? ಹೌದಾ, ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ ಕಣೆ. ನೀನು ನೋಡಿದ್ರೆ ಹಿಂಗಿದೆಯಲ್ಲ, ಯಾಕೆ ಇಷ್ಟೊಂದು ಬೇಜಾರಾಗಿದೆಯಾ? ಬೇಜಾರಾ? ಹಂಗೇನಿಲ್ಲ ಭವ್ಯ, ಏನು ಹೇಳು. ನಿನ್ನ ಮುಖ ನೋಡಿದ್ರೆ ಗೊತ್ತಾಗ್ತಿದೆ ಕಣೆ ನನಗೆ, ಎಷ್ಟು ಸಪ್ಪೆ ಮುಖ ಮಾಡ್ಕೊಂಡಿದ್ಯಾ. ಯಾಕೆ ನವ್ಯ? ನೋಡು, ನೀನು ಈ ಥರ ಬೇಜಾರಾಗಿದ್ರೆ ನೀನು ಹೇಳಿದ ಕೆಲಸ ನಾನು ಏನು ಮಾಡಲ್ಲ ಅಷ್ಟೇ. ಆಮೇಲೆ ಅಯ್ಯೋ ಏನು ಭವ್ಯ ನಿಂದು ಈಗ ಓಕೆನಾ? ಈ ಆರ್ಟಿಫಿಷಿಯಲ್ ಸ್ಮೈಲ್ ನಂಗೇನು ಬೇಡ ಕಣೆ. ನೀನು ಯಾವಾಗಲೂ ಖುಷಿಯಾಗೇ ಇರಬೇಕು. ಸುಮ್ಮನೆ ನಾಟಕ ಮಾಡಬೇಡ ನವ್ಯ ನನ್ನ ಜೊತೆ. ಭವ್ಯ, ನನ್ನ ಕೆಲಸ ಇದೆ, ಏನು ಹೇಳು. ಅದು ಅದೇ ಬಾಡಿಗೆ ಮನೆಗೆ ನಾನು ವರುಣ್ ನಂದಿನಿ ಶಿಫ್ಟ್ ಆಗ್ತಿದ್ವಿ ಕಣೆ ಈಗ ಸಂಜೆ. ನೀನು ಬಂದರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಬಂದೆ. ನಾನು ಯಾಕೆ? ನೀವು ಆರಾಮಾಗಿ ಶಿಫ್ಟ್ ಆಗಿ, ಏನು ತೊಂದರೆ ಇಲ್ಲ. ಹತ್ರದಲ್ಲೂ ಇದೆ ಅದು ಮನೆ, ನೀವು ಆಫೀಸಿಗೆ ಬರೋಕ್ಕೆ ಈಸಿ ಆಗುತ್ತೆ. ನಂದಿನಿ, ನೀವು ಆಫೀಸಿಗೆ ಬಂದರೆ ಯಾರು ನೋಡ್ಕೋತಾರೆ ನಂದಿನಿನ? ಅದಕ್ಕೆಲ್ಲ ಅರೇಂಜ್ ಮಾಡಿದ್ಯಾ? ಓಕೆ, ಸರಿ ಆಯಿತು ಕಣೆ, ಒಳ್ಳೇದಾಗಲಿ. ಏನೇ ನೀನು ಹೀಗೆ ಅಂದ್ಬಿಟ್ಟೆ? ನೀನು ಬಾರೆ, ಬಂದು ಇದ್ಬಿಟ್ಟು ಬರುವೆ. ಯಾಕೆ? ನೀನು ಇದು ಮನೆ ಕಣೆ, ಅದು ಈಗ ನನಗೆ ಬಿಟ್ಕೊಟ್ಟಿದ್ಯಾ? ಎಲ್ಲ ನೀನು ನನಗೋಸ್ಕರ ತ್ಯಾಗ ಮಾಡಿದ್ಯಾ ಕಣೆ. ನೀನು ಈ ಥರ ಇರೋದನ್ನ ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ನವ್ಯ. ನಾನು ಸಂತೋಷವಾಗಿರಬೇಕು ಅಂತ ನಿಂದೆಲ್ಲ ನನಗೆ ಬಿಟ್ಕೊಟ್ರೆ ಹೇಗೆ? ಒಳ್ಳೆ ಹುಚ್ಚಿ ಕಣೆ ಭವ್ಯ ನೀನು. ನಾನೆಲ್ಲಿ ನಂದು ನಿನಗೆ ಬಿಟ್ಕೊಟ್ಟಿದ್ದೀನಿ, ನಿಂದೆನ ನಿನಗೆ ಬಿಟ್ಕೊಟ್ಟಿದ್ದೀನಿ ಅಷ್ಟೇ. ಎಲ್ಲ ಮೊದಲು ನಿಂದು, ಆಮೇಲೆ ನನಗೆ ಬಂದಿದ್ದು. ಆದರೆ ಈಗ ಯಾವುದು ನಂದಲ್ಲ, ಎಲ್ಲ ನಿಂದೇನೆ. ಸರಿ ಆಯಿತು. ಏನು ತಿಂಡಿ ಮಾಡಿದ್ಯಾ? ಎಷ್ಟೊತ್ತಿಗೆ ಶಿಫ್ಟ್ ಆಗ್ತಿದ್ದೀರಾ? ಬೇಗ ಹೊರಡಿ ಮತ್ತೆ ಆಫೀಸ್ ಮುಗಿಸ್ಕೊಂಡು ಸಂಜೆ. ನನಗೆ ಕೆಲಸ ಇದೆ ಕಣೆ, ಪಿ ಜಿಗೆ ಹೋಗಬೇಕು. ಮತ್ತು ಸ್ವಲ್ಪ ಬೇರೆ ಬೇರೆ ಕೆಲಸ ಇದೆ ಇವತ್ತು, ಅದಕ್ಕೆ ನೀನೇನು ಬೇಜಾರು ಮಾಡ್ಕೋಬೇಡ ಭವ್ಯ. ನೀವು ಹೋಗ್ಬಿಟ್ಟು ಬನ್ನಿ ಆರಾಮಾಗಿ. ಏನೇ ಕೆಲಸ ನಿನ್ಗಂತದ್ದು? ಬರೀ ಸುಳ್ಳು ಹೇಳ್ತೀಯ ನೀನು, ನಂಗೆ ಗೊತ್ತು ಬರಬೇಕಲ್ಲ ಅಂತ. ನೀನು ಹೇಳಿದ್ದೆಲ್ಲ ನಾನು ಮಾಡಬೇಕು, ಆದರೆ ನಾನು ಹೇಳಿದ್ದೀನಿ ನೀನು ಕೇಳಲ್ಲ ಅಲ್ವಾ? ಹೌದು ಕಣೆ, ತಂಗಿ ಹೇಳಿದ್ದು ಅಕ್ಕ ಕೇಳಬೇಕು, ಅಕ್ಕ ಹೇಳಿದ್ದು ತಂಗಿ ಕೇಳಲ್ಲ. ಅದೇ ಯೂನಿವರ್ಸಲ್ ರೂಲ್ಸ್, ಓಕೆನಾ? ನಿನ್ನ ತಲೆ ರೂಲ್ಸು. ಬಾ ನವ್ಯ ಪ್ಲೀಸ್, ಸಂಜೆ ಬಾರೆ. ಭವ್ಯ, ನೀನು ನನ್ನ ಅರ್ಥ ಮಾಡ್ಕೋತೀಯ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ನಾನು ಅಲ್ಲೆಲ್ಲ ಕರಿಬೇಡ ಕಣೆ ಪ್ಲೀಸ್. ಆಯಿತು ಬಿಡು, ನಿಂಗೆ ಅಲ್ಲಿ ಬರೋದ್ರಿಂದ ಇನ್ನೂ ಬೇಜಾರಾಗುತ್ತೆ ಅನಿಸುತ್ತೆ. ನಿಂಗೆ ಬೇಜಾರಾಗೋದಾದರೆ ಬರಲೇಬೇಡ. ನೀನು ಬೇಜಾರು ಮಾಡ್ಕೋಬಾರ್ದು ಅಷ್ಟೇ. ಸರಿ, ನೀನು ವರ್ಕ್ ಮುಗಿಸ್ಬಿಟ್ಟು ಬಾ. ನಿಂಗೆ ಊಟ ತಂದಿದ್ದೀನಿ ಮಧ್ಯಾಹ್ನ ನನ್ನ ಬಾಕ್ಸಲ್ಲೇ, ನನ್ನ ಜೊತೆನೇ ಊಟ ಮಾಡುವಂತೆ. ಆಯಿತು, ನಿನ್ನ ಅಪ್ಪಣೆ ಅಂತ ಆಗಲಿ. ತರಲೆ. ಹೇಗೆ ಬರಲಿ ಭವ್ಯ ನಾನು ಅಲ್ಲಿಗೆ? ನಾನು ವರುಣ್ ಇದ್ದ ಮನೆ, ನಾವಿಬ್ಬರು ಮದುವೆ ಆಗಿ ಮೊದಲನೇ ದಿನ ಆ ಮನೆಗೆ ಹೋಗಿದ್ವಿ. ಅದೆಲ್ಲ ನನ್ನ ನೆನಪು ಕಾಡ್ತಾ ಇರುತ್ತೇನೆ. ಅದೇ ಮನೆಗೆ ನೀವೆಲ್ಲ ಹೋಗ್ತಿದ್ದೀರಾ. ಈಗ ನನ್ನ ವರುಣ್ ಜೊತೆ ನಾನು ಬರ್ತಿಲ್ಲ, ನೀನು ಹೋಗ್ತಿದ್ದೀಯ ಅಷ್ಟೇ. ಅದೆಲ್ಲ ನನ್ನ ಮನಸ್ಸಿಗೆ ತುಂಬ ಹಿಂಸೆ ಕೊಡುತ್ತೆ ಕಣೆ, ಅದಕ್ಕೆ ಬರ್ತಿಲ್ಲ. ಬೇಜಾರು ಮಾಡ್ಕೊಬೇಡ ಭವ್ಯ. ಹಲೋ, ಯಾರು? ನವ್ಯನ ಮಾತಾಡ್ತಿರೋದು? ಹೌದು, ನೀವ್ಯಾರು? ನಾನು ನವ್ಯ. ಅಜಯ್, ಹೇಗಿದೆಯಾ ನವ್ಯ? ಓ ಅಜಯ್, ಹೇಳು, ಚೆನ್ನಾಗಿದ್ದೀನಿ. ನೀನು ಹೇಗಿದ್ಯಾ? ಭಾಗ್ಯ ಆಂಟಿ, ಅಂಕಲ್ಲು ಎಲ್ಲರೂ ಚೆನ್ನಾಗಿದ್ದಾರಾ? ನಿಮ್ಮ ಮಮ್ಮಿ ಡ್ಯಾಡಿ ಎಲ್ಲರೂ ಚೆನ್ನಾಗಿದ್ದಾರಾ? ಏನು ಸಮಾಚಾರ ಅಜಯ್, ನನ್ನ ನೆನ್ಸ್ಕೊಂಡು ಕಾಲ್ ಮಾಡಿಬಿಟ್ಟಿದ್ಯಾ? ಏನು ಮಾಡೋದಮ್ಮ, ನೀನಂತೂ ನೆನೆಸ್ಕೊಳ್ಳಲ್ಲ, ನಾವಾದರೂ ನೆನೆಸ್ಕೋಬೇಕಲ್ಲ. ಅಜ್ಜಿ, ಮಮ್ಮಿ ಮತ್ತು ಚಿಕ್ಕಿ ಎಲ್ಲರೂ ಬಂದಿದ್ದರು. ಎಲ್ಲರೂ ನಿಂದೇ ಜಪ ಮಾಡ್ತಾಯಿದ್ರು, ನವ್ಯ ನವ್ಯ ಅಂತ. ಅದಕ್ಕೆ ಫೋನ್ ಮಾಡಿದೆ. ನನ್ನ ಜಪನಾ? ಓ, ಅನಿತಾ ಅತ್ತೆಗೆ ಅಮ್ಮ ಎಲ್ಲ ಹೇಳಿದ್ರು ಅನ್ಸುತ್ತೆ, ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತಿದ್ರಾ? ನನ್ನದೇ ಒಂದು ವಿಷಯ ಆಗ್ಬಿಟ್ಟಿದೆ ಎಲ್ಲರಿಗೂ ಅಲ್ವಾ? ಹೌದು ನವ್ಯ, ಆದರೆ ನಿನ್ನ ಮೇಲೆ ತಪ್ಪಾಗಿ ಯಾರೂ ಮಾತಾಡ್ತಿರ್ಲಿಲ್ಲ. ಎಲ್ಲರೂ ನಿನಗೆ ಮೋಸ ಆಯ್ತಲ್ಲ ಅಂತ ಬೇಜಾರು ಮಾಡ್ಕೋತಿದ್ರು ಕಣೆ. ನೀನು ತುಂಬ ಒಳ್ಳೆ ಹುಡುಗಿ, ಯಾಕೆ ನವ್ಯಂಗೆ ಈ ಥರ ಆಗೋಯ್ತು ಅಂತ ಅಜ್ಜಿನೂ ಅಮ್ಮನೂ ತುಂಬ ಫೀಲ್ ಮಾಡ್ಕೋತಾಯಿದ್ರು. ಚಿಕ್ಕಿ ಅಂತೂ ತುಂಬ ಬೇಜಾರು ಮಾಡ್ಕೋತಾಯಿದ್ರು. ನಿಮ್ಮ ಮಮ್ಮಿ ತುಂಬ ಅಳ್ತಿದ್ರಂತೆ ನೆನ್ನೆ ಮನೆಗೆ ಹೋಗಿ, ಅದನ್ನು ಹೇಳ್ಕೊಂಡು ಚಿಕ್ಕಿನೂ ಅಳ್ತಾಯಿದ್ರು ಪಾಪ. ಹೌದಾ? ನಮ್ಮಮ್ಮ ಹಾಗೆ ಪಾಪ, ಏನು ಮಾಡೋದು? ನನಗೋಸ್ಕರ ಇರೋಂಥ ಜೀವ ಅದು. ನನಗೊಂದು ಸ್ವಲ್ಪ ನೋವಾದರೂ ಅವ್ರಿಗೆ ತುಂಬ ನೋವಾಗುತ್ತೆ. ಅತ್ತೆನೂ ಅಳ್ತಾ ಇದ್ರಾ? ಏನು ಮಾಡೋದು, ನಾನು ಹಣೆ ಬರೋನೇ ಸರಿ ಇಲ್ಲ ಅಜಯ್. ನನಗಾಗಿದ್ದೀನಿ ಯಾರಿಗೂ ಆಗಬಾರ್ದು ಅಂತ ಆಸೆ ಪಡ್ತೀನಿ ಅಷ್ಟೇ. ನೀನು ಸಿಗಲಿಲ್ವಲ್ಲ ಯಾವಾಗಲೂ, ನಿನ್ನ ಹತ್ರನಾದರೂ ಹೇಳ್ಕೋಬೇಕು ಅನ್ನಿಸ್ತಿತ್ತು. ಅಲ್ವೇ ನವ್ಯ, ನೀನು ಒಬ್ಬಳೆ ಮನಸ್ಸಲ್ಲಿ ಇಟ್ಕೊಂಡು ಅನುಭವಿಸೋಂಥದ್ದು ಏನಿದೆ? ನಮ್ಮ ಅಮ್ಮನ ಹತ್ರ, ಮಮ್ಮಿ ಹತ್ರ, ಚಿಕ್ಕಿ ಹತ್ರ, ಅವರೆಲ್ಲ ದೊಡ್ಡವರು, ಅವ್ರ ಹತ್ರ ನಿಂಗೆ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ಲ ಅಂದರೆ ನಾನು ಇದ್ದೆ ಅಲ್ವಾ? ನಾನು ನಿನ್ನ ಫ್ರೆಂಡ್ ಥರ, ನನ್ನ ಹತ್ರ ಆದರೂ ಇದೆಲ್ಲ ಹೇಳ್ಕೊಬೋದಿತ್ತಲ್ವಾ? ಏನು ಮಾಡೋದು ಅಜಯ್, ಹೋಗ್ಲಿ ಬಿಡು. ಮತ್ತೆ ಇನ್ನೇನು ಸಮಾಚಾರ? ಅದಕ್ಕೋಸ್ಕರ ಫೋನ್ ಮಾಡ್ತೀಯಾ? ನಾನು ಆರಾಮಾಗಿದ್ದೇನೆ ಬಿಡು. ಏನು ಆರಾಮಾಗಿದೆಯೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ನಾನು ನಿನ್ನ ಇವತ್ತು ಮೀಟ್ ಮಾಡಬೇಕು. ಸಂಜೆ ಸಿಗ್ತೀಯಾ ಆಫೀಸ್ ಮುಗಿದ್ಮೇಲೆ? ನನ್ನ ಮೀಟ್ ಮಾಡಬೇಕಾ? ಯಾಕೆ ಅಜಯ್? ಏನಿಲ್ಲ ಬಿಡು, ನಾನು ಆರಾಮಾಗಿದ್ದೀನಿ. ಅತ್ತೆ ಹೇಳಿದ್ರಾ ನವೀನ್ ಮೀಟ್ ಮಾಡು, ಸಮಾಧಾನ ಮಾಡು ಅಂತ? ಅತ್ತೆನೇ ಹೇಳಿರ್ತಾರೆ, ನಂಗೆ ಗೊತ್ತು. ಏನಿಲ್ಲ, ನಂಗೆ ಸಮಾಧಾನ ನೀನು ಮಾಡೋ ಅಂಥದ್ದು ನನಗೇನೂ ಆಗಿಲ್ಲ. ಐ ಆಮ್ ಓಕೆ. ನೀನು ವಾಯ್ಸ್ ಕೇಳಿದ್ರೆ ಗೊತ್ತಾಗ್ತಿದ್ದೆ ನೀನು ಎಷ್ಟು ಮಟ್ಟಿಗೆ ಓಕೆ ಆಗಿದೆಯಾ ಅಂತ. ನೋಡು, ಸಂಜೆ ಸಿಗ್ತಿದ್ಯಾ ಅಷ್ಟೇ. ಓಕೆ ಅಜಯ್, ಓಕೆ ಬಾಯ್. ನವ್ಯ, ಹೇಳು ವರುಣ್. ಯಾರ ಜೊತೆ ಅಷ್ಟೊಂದು ಖುಷಿಯಾಗಿ ಮಾತಾಡ್ತಿದ್ದೆ? ಯಾರದು? ನಾನು ಯಾರ ಜೊತೆನಾದ್ರೂ ಮಾತಾಡ್ತೀನಿ, ನಿನಗೇನು? ನೀನಿಗೆ ಏಕೆ ಬಂದೆ ಅದು ಹೇಳ್ಬಿಟ್ಟು ಹೋಗು.
ಹಾಗಲ್ಲ ನವ್ಯ, ಕೇಳಿದೆ ಯಾರು ಅಂತ. ಅಜಯ್ ಅಂತ ಏನೋ ಹೇಳ್ತಿದ್ದೆ. ಓ ನೀನು ಇಲ್ಲೇ ನಿಂತ್ಕೊಂಡು ಕೇಳಿಸ್ಕೊತಾ ಇದ್ದ ನಾನು ಏನು ಮಾತಾಡ್ತೀನಿ, ಯಾರ ಜೊತೆ ಮಾತಾಡ್ತೀನಿ ಅಂತ. ಹಾಂ ಅದೇ ನಿನ್ನ ಕೆಟ್ಟ ಬುದ್ಧಿ. ನೀನು ಉದ್ದಾರನೇ ಆಗಲ್ವಾ, ಒಳ್ಳೆ ಬುದ್ಧಿನೇ ಕಲಿಯಲ್ವಾ? ಹಂಗೆಲ್ಲ ಬೈಬಿಡ ನವ್ಯ. ನಾನೇನು ಕೇಳಿಸ್ಕೋಬೇಕು ಅಂತ ಏನು ಕೇಳಿಸ್ಕೊಳ್ಳಿಲ್ಲ. ಇಲ್ಲಿ ಬರೋಣ ನಿನ್ನ ಹತ್ರ ಮಾತಾಡಬೇಕಿತ್ತು ಅಂತ ಬರ್ತಿದ್ದೆ ಅಷ್ಟೇ. ನೀನು ಯಾರ ಜೊತೆ ಫೋನಲ್ಲಿ ಮಾತಾಡ್ತಿದ್ಯಲ್ಲ, ಅಲ್ಲಿ ಹೋಗೋದು ಬೇಡ ಅಂತ ಸುಮ್ಮನೆ ಅಲ್ಲೇ ಹೊರಗಡೆ ನಿಂತ್ಕೊಂಡೆ. ನೀನು ಅಜಯ್ ಅಂತ ಹೇಳ್ತಾ ಕೇಳಿಸ್ಕೊಂಡೆ ಅಷ್ಟೇ. ಯಾರು ಅಂತ ಕೇಳ್ತಿದ್ದೀನಿ, ಅದರಲ್ಲಿ ಏನಿದೆ? ಅದರಲ್ಲಿ ಏನೂ ಇಲ್ಲ. ನಾನು ಯಾರು ಜೊತೆ ಮಾತಾಡ್ತಿದ್ದೀನಿ, ಏನು ಮಾತಾಡ್ತಿದ್ದೀನಿ ಅಂತ ನಿನ್ಗೆ ಹೇಳೋ ಅವಶ್ಯಕತೆ ನನಗೇನಿದೆ, ಅದೇ ಹೇಳು ಫಸ್ಟು. ಅದು ನೀನು ಯಾಕೆ ಕೇಳಬೇಕು? ನೀನು ಯಾರು ಅದನ್ನೆಲ್ಲ ಕೇಳೋಕೆ? ಹೇಳು. ಯಾಕೆ ನವ್ಯ ಹಿಂಗೆಲ್ಲ ಮಾತಾಡ್ತಿದ್ಯಾ? ನೀನು ಹಿಂಗೆಲ್ಲ ಮಾತಾಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ನಾನೇ ನಿನ್ನ ಗಂಡನ ಅಧಿಕಾರದಿಂದ ಕೇಳ್ತಾ ಇಲ್ಲ. ನೀನು ನನ್ನ ಫ್ರೆಂಡೇ ಅಂತ ಹೇಳ್ತಾ ನೆನೆ ಫ್ರೆಂಡ್ ಆಗಿರ್ತೀನಿ ಅಂತ. ಆ ಫ್ರೆಂಡನ್ನು ಸಲ್ಕಲ್ಲಿ ಕೇಳಿದ್ದೀನಿ ಅಷ್ಟೇ. ನೀನು ಏನೇನೋ ಅನ್ಕೋಬೇಡ. ಆಯಿತು, ಅಜಯ್ ಅಂತ ಅವ್ನು ನನ್ನ ಅತ್ತೆ ಮಗ, ನನ್ನ ಫ್ರೆಂಡು. ಏನಿವಾಗ ಸಾಕಾ? ಇನ್ನೇನಾದರೂ ಹೇಳಬೇಕಾ? ಅತ್ತೆ ಮಗನಾ? ಬೆಂಗಳೂರಲ್ಲಿರೋದಾ? ನೀನು ನನಗಿರೋ ಹೇಳೇ ಇರಲಿಲ್ಲ. ನೋಡುವ ಯಾರು ಅಂತ ಕೇಳಿದೆ, ಹೇಳಿದ್ದೀನಿ. ಈಗ ಅದನ್ನ ಕಂಟಿನ್ಯೂ ಮಾಡಬೇಡ. ನೀನು ಬಂದಿದ್ದೇನಕ್ಕೆ ಅಂತ ಅದನ್ನ ಹೇಳಿ ಸಾಕು. ಅದೇ ಏನಾದರೂ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ ಬಂದೆ. ಏನು ಹೇಳು? ಅದೇ ನವ್ಯ, ನೀನು ನಂಗೆ 1 ಲಕ್ಷ ಕೊಟ್ಟಿದ್ದಲ್ಲ, ಅದನ್ನು ವಾಪಸ್ ಕೊಡೋಣ ಅಂತ ಬಂದೆ. ಓ ಅಷ್ಟೊಂದು ಒಳ್ಳೆ ಗುಣ ಬಂದ್ಬಿಟ್ಟಿದೆ ನಿನಗೆ. ಪರವಾಗಿಲ್ಲ, ಆದರೆ ಹಂಗೆ ದುಡ್ಡು ಬೇಡ ವರುಣ್. ಯಾಕೆ ಬೇಡ ಅಂತಿದ್ಯಾ? ಭವ್ಯ ಬೈತಾಳೆ ನನಗೆ. ಆಮೇಲೆ ಹೇಳಿದಾಳೆ ನೀ ಅದು ನವೀನ್ 1 ಲಕ್ಷ ನೀನು ವಾಪಸ್ ಕೊಡಬೇಕು ಅಂತ. ಓಹೋ ಪರವಾಗಿಲ್ವೇ, ಹೆಂಡತಿ ಮಾತು ಕೇಳೋದೆಲ್ಲ ಕಲ್ತ್ಬಿಟ್ಟಿದ್ಯಾ? ವೆರಿ ಗುಡ್. ಆದರೆ ನಂಗೆ ದುಡ್ಡು ಬೇಡ ವರುಣ್. ಭವ್ಯ ಕೇಳಿದ್ರೆ ಕೊಟ್ಟಿದ್ದೀನಿ ಅಂತ ಹೇಳು, ಅದು ನೀನೇ ಇಟ್ಕೊ. ಯಾಕೆ ಹಂಗೆ ಹೇಳ್ಬೇಕು? ಕೊಡ್ತೀನಿ, ಈಸ್ಕೊ ನವ್ಯ. ಯಾಕೆ ಬೇಡ ಅಂತಿದ್ಯಾ ಹೇಳು? ಮತ್ತೆ ಮನೆ ಮಾಡಿದ್ದೀರಾ, ಆ ಮನೇಲಿ ಮಗು ಭವ್ಯ ನೀನು 3 ಜನನೂ ಇರಬೇಕು. ನಿನಗೂ ನೀನು ಬಂದಿರೋ ಸ್ಯಾಲ್ರಿ ನನಗೆ ಕೊಟ್ಬಿಟ್ರೆ ಮತ್ತೆ ಇನ್ನೇನು ಮಾಡ್ತೀಯ ಮುಂದಕ್ಕೆ? ಖರ್ಚಿಗೆ ಅದಕ್ಕೆ ಇದಕ್ಕೆಲ್ಲ ಬೇಕಾಗುತ್ತಲ್ವಾ? ನೋಡು ವರುಣ್, ಅದೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ. ನನಗೆ ನೀನು ದುಡ್ಡು ಬೇಡ. ನಿನಗೆ ಈಗ ತುಂಬ ಖರ್ಚಿರುತ್ತೆ, ಅದನ್ನೆಲ್ಲ ನೀನೇ ಮ್ಯಾನೇಜ್ ಮಾಡಬೇಕು ಗಂಡ ಆಗಿ. ಭವ್ಯನೇ ನಚ್ಕೋಬೇಡ, ಅದು ಚೆನ್ನಾಗಿ ಕಾಣಿಸಲ್ಲ ಆಯಿತಾ? ಹೋಗು, ನಿನ್ನ ಹತ್ರನೇ ಇರಲಿ, ನನಗೇನು ಬೇಡ. ನಂಗೆ ಬೇಕಂದರೆ ನಾನು ಕೇಳ್ತೀನಿ, ಈಗ ಬೇಡ ಸದ್ಯಕ್ಕೆ, ಹೋಗು. ಏನು ನವ್ಯ ನೀನು? ನಾನು ಅಷ್ಟೆಲ್ಲ ಮೋಸ ಮಾಡಿದ್ರು ನಿನಗೆ ನನ್ನ ಮೇಲೆ ಇಷ್ಟೊಂದು ಕರುಣೆ ತೋರಿಸ್ತೀಯಲ್ಲ ನೀನು? ಹೌದು ತೋರಿಸ್ತೀನಿ, ಏನು ಮಾಡೋಕ್ಕಾಗುತ್ತೆ? ಈಗ ಹೋಗು ಸುಮ್ಮನೆ, ನಾನು ತಲೆ ತಿನ್ನಬೇಡ. ನಿನ್ನ ದುಡ್ಡು ನಂಗೆ ಬೇಡ. ಇವತ್ತು ಸಂಜೆ ಮನೆಗೆ ಶಿಫ್ಟ್ ಆಗ್ತಿದ್ದೀರಾ ಅಂತ ಭವ್ಯ ಹೇಳಿದ್ಲು. ಒಳ್ಳೇದಾಗಲಿ, ಇನ್ಮೇಲಾದರೂ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಚೆನ್ನಾಗಿರು ಅಷ್ಟೇ. ಅದೆಲ್ಲ ಓಕೆ ನವ್ಯ. ನೀನೇನೋ ಆಫೀಸ್ ಬಿಟ್ಟು ಹೋಗ್ತೀನಿ ಅಂತ ಭವಿನ ಹತ್ರ ಹೇಳ್ತಿದ್ದಂತೆ. ನೀನು ಎಲ್ಲಿ ಹೋಗ್ತೀಯಾ? ಯಾಕೆ? ನಾನು ನಿನ್ಗೇನು ತೊಂದರೆ ಕೊಡಲ್ಲ ನವ್ಯ, ಪ್ರಾಮಿಸ್. ನಾನೇನು ನಿನ್ಗೆ ಹೆದರ್ಕೊಂಡು ಹೋಗ್ತೀನಿ ಅಂತ ಏನು ಹೇಳಿಲ್ಲ. ನನಗಿಲ್ಲಿ ಇಷ್ಟ ಇಲ್ಲ, ಅದಕ್ಕೆ ಹೇಳಿದ್ದೆ. ಈಗೇನು ನಾನು ಹೋಗ್ತಾ ಇಲ್ಲ, ಇಲ್ಲೇ ಇದ್ದೀರಿ, ಇಲ್ಲೇ ಇರ್ತೀನಿ. ಓಹೋ ಏನು ನಿನ್ಗೆ ಹೆದರ್ಕೊಂಡು ಹೋಗ್ತಿದ್ದೀನಿ ಅನ್ಕೊಬಿಟ್ಯಾ? ಏನಿಲ್ಲ, ನಾನು ಎಲ್ಲೂ ಹೋಗ್ತಿಲ್ಲ. ಹೋಗಿ ಕೆಲಸ ನೋಡು, ಹೋಗು. ಸರಿ ನವ್ಯ, ಆಯಿತು. ದುಡ್ಡು ಅಂತಿದ್ದವನು ಯಾರ ಹತ್ರ ಹೆಂಗೆ ದುಡ್ಡು ಕೇಳಬೇಕು ಅಂತ ಯೋಚನೆ ಮಾಡ್ತಿದ್ದವನು ಇವತ್ತು ನನಗೆ 1 ಲಕ್ಷ ವಾಪಸ್ ಕೊಡೋಕೆ ಬಂದಿದ್ದಾನೆ. ಪರವಾಗಿಲ್ಲ, ಭವ್ಯ ನನಗೆ ವಾಪಸ್ ದುಡ್ಡು ಕೊಡು ಅಂತಲೂ ಹೇಳಿದಾಳೆ. ವೆರಿ ಗುಡ್. ಏನೋ ಚೆನ್ನಾಗಿರಲಪ್ಪ, ಸಾಕು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಿದ್ದೀರಾ, ತುಂಬ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ದಯವಿಟ್ಟು ನನ್ನ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.